ಬೆಳಗಿನ ಎದ್ದು ರೆಗ್ಯುಲರ್ ಕಸ್ಟಮರ್ ಪಿಕಪ್ ಇತ್ತು, ಕರ್ಕೊಂಡೋಗಿ ಆಡ್ಗೋಡಿ ಡ್ರಾಪ್ ಮಾಡ್ಬಿಟ್ಟು ಕುತ್ಕೊಂಡಿದ್ದೆ. ಊಬರಲ್ಲಿ ಒಂದು ಬೊಮ್ಮನಳ್ಳಿಗೆ ಡ್ರಾಪ್ ಬಂದಿತ್ತು, ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತು ಅಂತ ಹೋದೆ. ಅಪ್ ಅಂಡ್ ಡೌನ್ ಒಂದೆರಡು ಬಾಡಿಗೆ ಮಾಡ್ಕೊಂಡು ಮತ್ತೆ ರಿಟರ್ನ್ ಆಫೀಸ್ ಹತ್ರ. ಇದಾ ಮನೆ ನೈಟು ಹಾ ಎಲ್ಲೋಗಿದ್ದಲ್ಲ ಅಂದೆ ಜೆಪಿನಗರ ಹೋಗಿದ್ದೆ ಬ್ರೋ, ಅಲ್ಲಿ ಇತ್ತು ಗಾಡಿ ಅಂತಂದ. ಜೆ ಪಿ ನಗರದ ಗಾಡಿಯಲ್ಲಿ ಇತ್ತು ಪಿಕಪ್ ಮಾಡಕ್ ಹೋಗಿದ್ದೆ ಇದು ಇದು ಅಲ್ಲ, ಮತ್ತೆ ನೀನ್ ಎಲ್ಲ ಹಾಕೊಂಡು ಹೋಗಿದ್ದೆ ಯಾರಿಗೆ ಗೊತ್ತು? ಕೋರಮಂಗಲ. ಕೋರ್ಮಂಗಲದಲ್ಲಿ ಇರ್ಬೇಕು ಮೇ ಬಿ. ಬಂದು ಪಿಕಪ್ ಮಾಡಕ್ ಬಂದವನೆ ಒಂದು ಕೇಳ್ದ, ಗುರು ಒಂದ್ ಗಾಡಿ ಕಳ್ಸಿ ಗುರು, ವಿಡಿಯೋ ಕಳ್ಸಿ ನೋಡ್ಗುರು ಅಂತಂದ. ನೀವು ಇಷ್ಟೊತ್ತಿಗೆ ಯಾವ ವಿಡಿಯೋ ಕಳ್ಸ, ನಾನು ನೈಟ್ ಆಗಿದ್ದೆ ಸರಿ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ನಿನ್ ಗಾಡಿದು. ಸರಿ ಸರಿ ಆಯ್ತು ಬಾಪ ಅಂತಂದೆ. ಮಲಗಿರ್ತಾರೆ ಕೆಲ್ಸಗಳಿರ್ತ ಬಾ, ನಿಮ್ಗೆ ಗೊತ್ತಿಲ್ಲ ಅಂತಂದೆ. ಸರಿ ಹೌದು, ನಮಗೆ ಡೈಲಿ ಡ್ಯೂಟಿ ಇರೋ ಕಾರಣ ಮನೆ ಹತ್ರ ಹೋಗಿ ಬರೋಕ್ಕಾಗಲ್ಲ. ಅದರಿಂದ ಕೋರಮಂಗಲದಲ್ಲಿ ಫುಟ್ಬಾಲ್ ಸೈಡಲ್ಲಿ ಹಾಕೊಂಡ್ಬಿಟ್ಟು ಮಲ್ಕೊಂಡಿರ್ತೀನಿ. ಪ್ರತಿಯೊಬ್ಬರು ಡ್ರೈವರ್ದು ಇದೇ ಜೀವನ ಆಗಿರುತ್ತೆ. ಮಧ್ಯಾಹ್ನ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇವತ್ತು ನಮ್ಮ ಊಟಕ್ಕೆ ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಸಂತೋಷ್ ಡಾರ್ಲಿಂಗ್ ಆಗಿದ್ರು. ನಮ್ಮ ಅಭಿ ಡಾರ್ಲಿಂಗ್ಗೆ ಡ್ಯೂಟಿಗೆ ಟೈಮ್ ಆಗಿತ್ತು. ನಾನು ಸ್ವಲ್ಪ ಸತಾಯಿಸ್ತಾ ಇದ್ದ ಅಂದ್ಬಿಟ್ಟು ಅವನು ಕೂಡ ಸತಾಯಿಸ್ಕೊಂಡು ನನ್ನ ಡಾರ್ಲಿಂಗ್ನ ಅಡ್ಡ ಹೊಡೆದಿದೆ. ಯಾವುದೇ ಕಾರಣಕ್ಕೂ ನಿನ್ನ ಡ್ಯೂಟಿ ಹೊರಗೆ ಬಿಡಲ್ಲ.